ಅಜ್ಞಾನ ಎಲ್ಲಿಯವರೆಗೆ ನಮ್ಮ ಧರ್ಮದಲ್ಲಿ ನಮ್ಮ ಜಾತಿಯಲ್ಲಿ ಇರ್ತದೆ, ಅದುವರೆಗೆ ಈ ಧರ್ಮ ದೇವರ ಅನುಗ್ರಹವಾಗುವ ಬದಲು ದೇವಸ್ಥಾನ, ಮಸೀದಿ, ಚರ್ಚು ಇದೆಲ್ಲ ಒಂದೇ ಉದ್ದೇಶದಿಂದ ದೇವರ ದರ್ಶನವನ್ನು ನಾವು ಪಡೆಯಬೇಕು. ದೇವರ ಶಕ್ತಿ ನಮ್ಮ ಶಕ್ತಿ ಆಗಬೇಕು. ಧರ್ಮ ಇರುವುದೇ ದೇವರನ್ನು ಭೇಟಿಯಾಗಲಿಕ್ಕೆ, ಧರ್ಮ ಇರುವುದೇ ದೇವರ ದರ್ಶನ ಪಡೀಲಿಕ್ಕೆ, ಧರ್ಮ ಇರುವುದೇ ದೇವರಿಗೆ ಏನು ಇಚ್ಛೆ ಇದೆ ಅದನ್ನು ನಮ್ಮ ಜೀವನದಲ್ಲಿ ನಾವು ನೆರವೇರಿಸಲಿಕ್ಕೆ. ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ರೆ ಅದು ಒಂದು ಧರ್ಮ ಅಲ್ಲ, ಅದು ಅಧರ್ಮ ಆಗ್ತದೆ. ಅದು ಆಗಬಾರ್ದು. ಅಜ್ಞಾನ ಅಧರ್ಮಕ್ಕೆ ದಾರಿ ಮಾಡಿಕೊಡ್ತದೆ. ಮತ್ತೆ ಗಲಾಟೆ, ಅಶಾಂತಿ, ಅಲ್ಲ ಸಲ್ಲದ ಕೆಲಸಕ್ಕೆಲ್ಲ ಕೈ ಹಾಕಿ ಅನಗತ್ಯ ವಿಷಯಗಳಲ್ಲಿ ನಾವು ನಮ್ಮ ಮೂಗು ತೋರಿಸಿ ನಾವು ನಿಜವಾಗಿ ದೇವರ ರಾಜ್ಯವನ್ನು ಸ್ಥಾಪಿಸೋದಾಗಿ ಮಾಡ್ತೇವೆ. ಎಲ್ಲ ಧರ್ಮಗಳ ಉದ್ದೇಶ ಒಂದೇ, ಆದರೆ ರೀತಿ ಬೇರೆ ಬೇರೆ. ನಾವು ಏಕರೂಪದ ಇದಕ್ಕೆ ಹೋಗ್ಬಾರ್ದು. ಏಕರೂಪತೆ ಅಂದರೆ ಯೂನಿಟಿ ಇನ್ ಯೂನಿಫಾರ್ಮಿಟಿ, ಅದೊಂದು ದೊಡ್ಡ ಗಂಡಾಂತರ, ಅಪಾಯಕಾರಿ ವಿಷಯ. ಅದು ದೇವರಿಗೆ ಮತ್ತು ಧರ್ಮಕ್ಕೆ ಸಂಬಂಧ ಇಲ್ಲ. ಈ ಒಂದು ಪ್ರಶ್ನೆ ಇದೆ, ಕ್ರೈಸ್ತ ಧರ್ಮಕ್ಕೂ ಇತರ ಧರ್ಮಗಳಿಗಿರುವ ವ್ಯತ್ಯಾಸ ಏನು? ನಿಜವಾಗಿ ಹೇಳೋದಂದರೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಧರ್ಮಗಳು, ವರ್ಲ್ಡ್ ರಿಲಿಜನ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 11 ಧರ್ಮಗಳಿದೆ. ಹಿಂದೂ ಧರ್ಮ ಮತ್ತು ಯಹೂದಿ ಧರ್ಮ ಮೊದಲು ಈ ಸಂಸಾರದಲ್ಲಿ ಸ್ಥಾಪಿಸಿದ ಧರ್ಮ, ಅಲ್ಲಿಂದ ಮುಂದುವರೆದು ಒಟ್ಟು 11 ಈ ಧರ್ಮಗಳಲ್ಲಿ ಎಲ್ಲ ಧರ್ಮಗಳ ಉದ್ದೇಶ ಒಂದೇ, ಆದರೆ ರೀತಿ ಬೇರೆ ಬೇರೆ, ಕ್ರಮ ಬೇರೆ, ದೇವಶಾಸ್ತ್ರ ಬೇರೆ, ಆಚಾರ ವಿಚಾರಗಳು ಬೇರೆ, ಆದರೆ ಉದ್ದೇಶ ಒಂದೇ, ದೇವರ ರಾಜ್ಯವನ್ನು ಸ್ಥಾಪಿಸುವುದು. ಅಲ್ಲಿ ಮೇಲೆ ಅಲ್ಲ, ಮರಣ ಹೊಂದಿದ ನಂತರ ಅಲ್ಲ, ಸತ್ತ ನಂತರ ಅಲ್ಲ, ಈ ಜೀವ ಇರುವಾಗ ಈಗಿನ ಕಾಲದಲ್ಲಿ ನಮ್ಮ ಪ್ರದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುವುದು. ಅದರಿಂದ ನಮ್ಮ ಹಿಂದೂ ಬಾಂಧವರು ಹೇಳ್ತಾರೆ ರಾಮರಾಜ್ಯ ಅಂದರೆ ದೇವರ ರಾಜ್ಯನೇ. ನಮ್ಮ ಮುಸ್ಲಿಂ ಬಾಂಧವರು ಅಲ್ಲನ ರಾಜ್ಯ, ನಾವು ಹೇಳ್ತೇವೆ ದೇವರ ರಾಜ್ಯ ಅಥವಾ ಯೇಸುವಿನ ರಾಜ್ಯ, ಅದು ದೇವರ ರಾಜ್ಯನೇ. ಆದ್ದರಿಂದ ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ಬರು ಏನು ಹೇಳ್ತಾರೆ ಅಪ್ಪ, ಅದೇ ವ್ಯಕ್ತಿಗೆ ಇನ್ನೊಬ್ಬರು ಚಿಕ್ಕಪ್ಪ, ಇನ್ನೊಬ್ಬ ದೊಡ್ಡಪ್ಪ, ಮತ್ತೊಬ್ಬ ಅಣ್ಣ, ಮತ್ತೊಬ್ಬನವರನ್ನು ಕಳಿತಾನೆ ತಮ್ಮ, ಇನ್ಯಾರು ಬೇರೆಯವರು ಆಂಗ್ಲ ಭಾಷೆಯಲ್ಲಿ ಅಂಕಲ್ ಹೇಳ್ತಾರೆ. ಆದ್ದರಿಂದ ವ್ಯಕ್ತಿ ಒಬ್ಬನೇ, ಆದರೆ ಕರೆಯುವ ಬೇರೆ ಬೇರೆ ಶಬ್ದಗಳಿದೆ. ಇದು ನಮಗೆ ಗೊತ್ತಿದೆ ಇದರ ಅರ್ಥ. ಅಪ್ಪ ಎಂದು ಕರೆದರೆ ಆ ವ್ಯಕ್ತಿಯ ಆ ಸಂಬಂಧ ಏನು, ಚಿಕ್ಕಪ್ಪ ಎಂದು ಕರೆದರೆ ಆ ವ್ಯಕ್ತಿಯ ಮತ್ತು ಕರೆದವನು ಯಾವ ವ್ಯಕ್ತಿ ಅವನನ್ನು ಕರೀತಾರೆ ಅವರ ಸಂಬಂಧ ಏನು, ಅಣ್ಣ ಎಂದು ಕರೆದರೆ ನಮಗೆ ಗೊತ್ತಿದೆ. ಆದರೆ ಮನುಷ್ಯ ಒಬ್ಬನೇ. ಅದೇ ರೀತಿಯಲ್ಲಿ ದೇವರು, ಎಲ್ಲ ಧರ್ಮಗಳು ಇರುವುದು ಒಂದೇ ಒಂದು ಉದ್ದೇಶದಿಂದ. ನಮ್ಮದು ಸಮಸ್ಯೆ ಏನಂದರೆ ನಾವು ಉದ್ದೇಶವನ್ನು ಮರೆತು, ಎಲ್ಲ ಧರ್ಮಗಳ ಉದ್ದೇಶವನ್ನು ಮರೆತು ಬಿಟ್ಟು ನಾವು ಈ ನಮ್ಮ ದೇವಶಾಸ್ತ್ರ ಅಥವಾ ನಮ್ಮ ಆಚಾರ ವಿಚಾರ, ಪೂಜಾ ಕ್ರಮ ಮತ್ತು ಇತರ ನಮ್ಮ ಸಂಪ್ರದಾಯಗಳ ಮುಖಾಂತರ ನಾವು ನಿಮ್ಮದು ಸರಿ ನಮ್ಮದು ತಪ್ಪು, ನಾವು ಸರಿ ನೀವು ತಪ್ಪು, ಇದರಲ್ಲೆಲ್ಲ ನಾವು ಅಲ್ಲ ಸಲ್ಲದ ಕೆಲಸಕ್ಕೆಲ್ಲ ಕೈ ಹಾಕಿ ಅನಗತ್ಯ ವಿಷಯಗಳಲ್ಲಿ ನಾವು ನಮ್ಮ ಮೂಗು ತೋರಿಸಿ ನಾವು ನಿಜವಾಗಿ ದೇವರ ರಾಜ್ಯವನ್ನು ಸ್ಥಾಪಿಸೋದಾಗಿ ಮಾಡ್ತೇವೆ. ನಿಜವಾಗಿ ಎಲ್ಲ ಧರ್ಮಗಳು ಇರುವುದು ದೇವರ ರಾಜ್ಯವನ್ನು ಈ ಸಂಸಾರದಲ್ಲಿ ಸ್ಥಾಪಿಸುವುದು. ಯಾಕೆಂದರೆ ಯಾರಿಗೆ ಶಾಂತಿಯಿಂದ ಬಾಳಲು ಬೇಡ? ಈ ಭಯೋತ್ಪಾದಕರು ಒಂದು ಬಿಟ್ಟು, ಈ ಭಯೋತ್ಪಾದಕರು ಅಥವಾ ಎಂತ ಹೇಳ್ತಾರೆ ಇದು ನಕ್ಸಲ್ವಾದಿಗಳು ಅಥವಾ ಮಾವೋವಾದಿಗಳು ಇವರೊಂದು ಬಿಟ್ಟು ಉಳಿದ ಎಲ್ಲರೂ ಶಾಂತಿಯಿಂದ, ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ಮಮತೆಯಿಂದ ಜೀವಿಸಲು ಅವರ ಹಾತೊರೆಯುವುದು. ಅದಕ್ಕಾಗಿ ಧರ್ಮಗಳು ಇರುವುದು, ಅದಕ್ಕಾಗಿ ದೇವಸ್ಥಾನ, ಮಸೀದಿ, ಚರ್ಚು ಇದೆಲ್ಲ ಒಂದೇ ಉದ್ದೇಶದಿಂದ ದೇವರ ದರ್ಶನವನ್ನು ನಾವು ಪಡೆಯಬೇಕು. ದೇವರ ಶಕ್ತಿ ನಮ್ಮ ಶಕ್ತಿ ಆಗಬೇಕು, ದೇವರ ಪ್ರೀತಿ ನಮ್ಮ ಪ್ರೀತಿ ಆಗಬೇಕು, ದೇವರ ಆಶೀರ್ವಾದಗಳನ್ನು ದೈನಂದಿನ ಜೀವನದಲ್ಲಿ ನಾವು ನಿಜವಾಗಿ ಕಾರ್ಯಗತ ಮಾಡಬೇಕೆಂಬ ಉದ್ದೇಶದಿಂದ ಇದೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟರೆ ಖಂಡಿತವಾಗಿ ಯೇಸುವಿನ ಇಚ್ಛೆಯ ಪ್ರಕಾರ ಅಥವಾ ಹಿಂದೂ ಬಾಂಧವರು ಹೇಳುವ ಹಾಗೆ ರಾಮರಾಜ್ಯ ಅಥವಾ ಮುಸ್ಲಿಂ ಬಾಂಧವರು ನಂಬಿದ ಹಾಗೆ ಅಲ್ಲನ ರಾಜ್ಯ ಈ ಸಂಸಾರದಲ್ಲಿ ಉದ್ಭವ ಆಗುತ್ತದೆ. ಅದು ಯೇಸುವಿನ ಮೊದಲ ಆದ್ಯತೆ ಮಾತ್ರ ಅಲ್ಲ, ಅದು ಅವರ ಮೊದಲ ಘೋಷಣೆ. ಅದಕ್ಕಾಗಿ ನಾವೆಲ್ಲ ಇರುವುದು. ಅದರಿಂದ ನಮ್ಮ ಧರ್ಮಕ್ಕೂ ಇತರ ಧರ್ಮಕ್ಕೂ ವ್ಯತ್ಯಾಸ ಎಂಬ ವಿಷಯ ಬರುವುದಿಲ್ಲ. ಎಲ್ಲ ಧರ್ಮಗಳು ನಾವು ಒಂದುಗೂಡಬೇಕು. ಯಾವ ವಿಷಯದಲ್ಲಿ ಗೂಡಬೇಕಂದ್ರೆ ನಾವು ಯಾರಲ್ಲಿ ವಿಶ್ವಾಸ ಇಟ್ಟಿದ್ದೇವಾ, ಯಾರನ್ನು ನಾವು ದೇವರು ಎಂದು ಕರೀತೇವಾ, ಆ ದೇವರು ಈ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಒಂದುಗೂಡಿ ಒಮ್ಮನಸ್ಸಿನಿಂದ, ಅನ್ಯೋನ್ಯತೆಯಿಂದ
ಶ್ರದ್ಧೆ ಮತ್ತು ಪ್ರೀತಿ ಹಾಗೂ ಮಮತೆಯಿಂದ ಒಂದುಗೂಡಿಸಬೇಕು. ಒಂದಾಗಿ ನಾವು ನಮ್ಮ 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 ಆಚಾರ ವಿಚಾರಗಳು ಬೇರೆ ಇರಲಿ, ಯಾವಾಗಲೂ ವಿವಿಧತೆಯಲ್ಲಿ ಏಕತೆ ಎಂಬುದು ಬಹಳ ಒಂದು ಅದ್ಭುತವಾದ ಹಾಗೂ ದೈವಾನುಗ್ರಹದ ಒಂದು ವಿಷಯ. ನಾವು ಏಕರೂಪದ ಇದಕ್ಕೆ ಹೋಗ್ಬಾರ್ದು. ಏಕರೂಪತೆ ಅಂದರೆ ಯೂನಿಟಿ ಇನ್ ಯೂನಿಫಾರ್ಮಿಟಿ, ಅದೊಂದು ದೊಡ್ಡ ಗಂಡಾಂತರ, ಅಪಾಯಕಾರಿ ವಿಷಯ. ಅದು ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ, ಅದು ದೇವರ ರಾಜ್ಯದ ವಿಶೇಷವಾದ ಗುಣ. ಆದ್ದರಿಂದ ಎಲ್ಲರೂ ಇನ್ನೊಬ್ಬರ ಆಚಾರ ವಿಚಾರಗಳನ್ನು, ಪೂಜಾ ಕ್ರಮಗಳನ್ನು, ದೇವಶಾಸ್ತ್ರ ಇರಲಿ ಅಥವಾ ದೇವರ ವಾಕ್ಯ ಇರಲಿ, ಎಲ್ಲವನ್ನು ನಾವು ಗೌರವಪೂರ್ವಕವಾಗಿ ಕಾಣಬೇಕು. ಪ್ರತಿಯೊಬ್ಬರು ಯಾವುದೇ ಈ ಸಂಸಾರದಲ್ಲಿ ಪ್ರತಿಯೊಬ್ಬರು ದೇವರನ್ನು ಹುಡುಕುವವರೇ. ಸೀಕರ್ಸ್ ಆಫ್ ಗಾಡ್, ಸೀಕರ್ಸ್ ಆಫ್ ಟ್ರೂತ್ ಹೇಳ್ತಾರೆ. ಕೆಲವರು ದೇವರು ಎಂಬ ಶಬ್ದವನ್ನು ಉಪಯೋಗಿಸ್ತಿಲ್ಲ, ಯಾಕಂದರೆ ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಯಾಕೆ ದೇವರಲ್ಲಿ ನಂಬಿಕೆ ಎಂದರೆ ಹಲವಾರು ಜನರಿಗೆ ಅವರು ದೇವರು ಅಂದರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಕಾಣ್ತಾರೆ. ದೇವರಿಗೆ ಮತ್ತು ಧರ್ಮಕ್ಕೆ ಸಂಬಂಧ ಇಲ್ಲ. ಧರ್ಮ ಇರುವುದೇ ದೇವರನ್ನು ಭೇಟಿಯಾಗಲಿಕ್ಕೆ, ಧರ್ಮ ಇರುವುದೇ ದೇವರ ದರ್ಶನ ಪಡೀಲಿಕ್ಕೆ, ಧರ್ಮ ಇರುವುದೇ ದೇವರಿಗೆ ಏನು ಇಚ್ಛೆ ಇದೆ ಅದನ್ನು ನಮ್ಮ ಜೀವನದಲ್ಲಿ ನಾವು ನೆರವೇರಿಸಲಿಕ್ಕೆ. ಆದ್ದರಿಂದ ಧರ್ಮ ಬಹಳ ಅಗತ್ಯ. ನಮಗೆ ಧರ್ಮದ ಅಗತ್ಯತೆ ತುಂಬ ಇದೆ. ಆದರೆ ಆ ಧರ್ಮ ಯಾವಾಗಲೂ ನಮಗೆ ದೇವರ ರಾಜ್ಯವನ್ನು ಸ್ಥಾಪಿಸುವ ಬದಲು ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ರೆ ಅದು ಒಂದು ಧರ್ಮ ಅಲ್ಲ, ಅದು ಅಧರ್ಮ ಆಗ್ತದೆ. ಅದು ಆಗಬಾರ್ದು. ಈ ನಮ್ಮ ಪ್ರಪಂಚದಲ್ಲಿ ಇದೊಂದು ಬಹಳ ಅಪಾಯಕಾರಿ ವಿಷಯ. ಧರ್ಮ ದೇವರ ಒಂದು ಆಶೀರ್ವಾದವಾಗಿ ಮನುಷ್ಯನು ನಿಜವಾಗಿ ಧರ್ಮವನ್ನು ಸ್ಥಾಪಿಸಿದ್ದನು ಮನುಷ್ಯನು, ದೇವರಲ್ಲ. ಆದರೆ ಮನುಷ್ಯನು ಧರ್ಮವನ್ನು ಸ್ಥಾಪಿಸಿದ್ದು ದೇವರಲ್ಲಿ ತನಗಿರುವ ಭಕ್ತಿಯಿಂದ. ಸುಮ್ಮನೆ ಧರ್ಮವನ್ನು ಸ್ಥಾಪಿಸಲಿಲ್ಲ. ನಮ್ಮ ಎಲ್ಲ ಧರ್ಮದ ಸ್ಥಾಪಕರು ಅಥವಾ ಸ್ಥಾಪಕರಿಲ್ಲದೆ ಒಂದು ಧರ್ಮ ಹಿಂದೂ ಧರ್ಮ, ಅವರಿಗೆ ಆ ಧರ್ಮಕ್ಕೆ ಒಬ್ಬ ನಿರ್ದಿಷ್ಟ ಸ್ಥಾಪಕರೆಂದಿಲ್ಲ. ಅದಕ್ಕೆ ಒಂದು ದೊಡ್ಡ ಚರಿತ್ರೆನೇ ಇದೆ, ಬಹಳ ದೊಡ್ಡ ಚರಿತ್ರೆ ಇದೆ, ಬಹಳ ವಿವಿಧ ರೀತಿಯ ಸಂಪ್ರದಾಯಗಳು, ಆಚಾರ ವಿಚಾರಗಳಿದೆ. ಅದರಿಂದ ಒಬ್ಬ ಪ್ರತ್ಯೇಕ ಸ್ಥಾಪಕ ಎಂದು ಹಿಂದೂ ಧರ್ಮಕ್ಕಿಲ್ಲ. ಆದರೆ ನಮ್ಮ ಮುಸ್ಲಿಂ ಧರ್ಮಕ್ಕೆ, ನಮ್ಮ ಕ್ರೈಸ್ತ ಧರ್ಮಕ್ಕೆ, ಬೌದ್ಧ ಧರ್ಮಕ್ಕೆ, ಜೈನ ಧರ್ಮಕ್ಕೆ ಇವರಿಗೆ ನಮಗೆ ಸ್ಥಾಪಕರಿದ್ದಾರೆ. ಈ ಸ್ಥಾಪಕರ ಉದ್ದೇಶ ಎಂಥದ್ದು? ಒಂದೇ ಉದ್ದೇಶ. ಅವರ ಭಾಷೆ ಬೇರೆ ಇರಬಹುದು, ಅವರ ಯೋಚನೆಗಳು ಬೇರೆ ಇರುವುದು, ಅದು ಉದ್ದೇಶ ಒಂದೇ. ದೇವರ ಇಚ್ಛೆಯ ಪ್ರಕಾರ ನಾವು ನಡೀಬೇಕು. ದೇವರ ಇಚ್ಛೆಯ ಪ್ರಕಾರ ನಾವು ನಡೆದರೆ ಎಲ್ಲವೂ ಈ ಜೀವನದಲ್ಲಿ ಮೋಕ್ಷ, ಅಮೃತ ಹಾಗೂ ವಿಶೇಷವಾದ ದೇವರ ವರದಾನ ಹಾಗೂ ಅನುಗ್ರಹ. ಇದು ಎಲ್ಲ ಧರ್ಮಗಳನ್ನು ಸ್ಥಾಪಿಸಿದ ಸ್ಥಾಪಕರ ಒಂದು ಇಚ್ಛೆ ಆಗಿತ್ತು. ನಿಜವಾಗಿ ಎಲ್ಲ ಧರ್ಮವನ್ನು ಸ್ಥಾಪಿಸಿದ ಸ್ಥಾಪಕರು ದೇವರ ಇಚ್ಛೆಯ ಪ್ರಕಾರ ಜನರು ನಡೀಬೇಕೆಂಬ ಉದ್ದೇಶದಿಂದ ಸ್ಥಾಪಿಸಿದ್ದು. ಆದ್ದರಿಂದ ಎಲ್ಲೋ ಧರ್ಮದ ತಪ್ಪಿಲ್ಲ. ಈ ಧರ್ಮವನ್ನು ನಡೆಸುವವರ ಕೀಳು ಮನೋಭಾವ, ಸಂಕುಚಿತ ಮನೋಭಾವದಿಂದ ಅಥವಾ ತಪ್ಪಾದ ತಿಳುವಳಿಕೆ, ಅಜ್ಞಾನ ಹೇಳ್ತೇವೆ. ಈ ಅಜ್ಞಾನ ಎಂಬುದು, ಇಗ್ನರೆನ್ಸ್ ಹೇಳ್ತಾರೆ ಇದು ಆಂಗ್ಲ ಭಾಷೆಯಲ್ಲಿ. ಈ ಅಜ್ಞಾನ ಎಂಬುದು ಬಹಳ ಒಂದು ಅಪಾಯಕಾರಿಯಾದ ವಿಷಯ. ಈ ಅಜ್ಞಾನದಿಂದಲೇ ಈ ಜಗತ್ತಿನಲ್ಲಿ ಇದು ಎಂಥದ್ದು ನೋವು, ಕಷ್ಟ, ಕೋಮುವಾದ ಮತ್ತು ಗಲಾಟೆ, ಅಶಾಂತಿ ಎಲ್ಲ ಸ್ಥಾಪನೆ ಆದ ಧರ್ಮದಿಂದಲ್ಲ. ಧರ್ಮದಲ್ಲಿರುವ ಧಾರ್ಮಿಕ ಮುಖಂಡರಿರ್ಬೋದು, ಇತರರಿರ್ಬೋದು, ಅವರ ಅಜ್ಞಾನದಿಂದ. ಈ ಅಜ್ಞಾನ ಅಥವಾ ಹಿಂದೂ ಧರ್ಮ ಹೇಳ್ತದೆ ಅವಿದ್ಯ, ಇದು ಹೊರಗೆ ಹೋಗ್ಬೇಕು. ಈ ಅಜ್ಞಾನದಿಂದ ನಾವು ಜ್ಞಾನಿಗಳಾದರೆ ಎಲ್ಲ ಕೇಡುಗಳಿಗೆ ಕಾರಣ ಈ ಸಂಸಾರದಲ್ಲಿ ಧರ್ಮ ಅಲ್ಲ, ಅಜ್ಞಾನ ಅಧರ್ಮಕ್ಕೆ ದಾರಿ ಮಾಡಿಕೊಡ್ತದೆ. ಮತ್ತೆ ಗಲಾಟೆ, ಅಶಾಂತಿ. ಅದರಿಂದ ನಾವು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ಹಾಕ್ತೇವೆ ಈ ಅಜ್ಞಾನದಿಂದ. ಅಜ್ಞಾನವೇ ಒಂದು ಕಾರಣ. ಇವತ್ತು ಎಷ್ಟು ರಾಷ್ಟ್ರಗಳು ಜಗಳದಲ್ಲಿ ನಿರತರಾಗಿದ್ದಾರೆ. ಯುದ್ಧ ಮಾಡಿ ಕೊಲ್ಲುದು ಬೇರೆಯವರನ್ನು. ಏನು ಸಿಗ್ತದೆ ಅವರಿಗೆ? ನಷ್ಟ. ಎಷ್ಟು ಬಡತನ ಈ ಸಂಸಾರದಲ್ಲಿ. ಈಗಲೇ ಬಡತನ ಎಷ್ಟೋ ಇದೆ, ಇನ್ನೂ ಬಡತನ ಜಾಸ್ತಿ ಆಗ್ತಾ ಹೋಗ್ತದೆ ಈ ಯುದ್ಧದ ಮುಖಾಂತರ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಏನು ಯೋಚನೆ ಇಲ್ಲ, ಯಾಕಂದ್ರೆ ಅಜ್ಞಾನಿಗಳು. ಇಗ್ನರೆನ್ಸ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಈವಿಲ್ ಅಂಡ್ ಸಿನ್ಸ್ ಇನ್ ದ ವರ್ಲ್ಡ್. ಈ ಅಜ್ಞಾನದ ಧರ್ಮದಿಂದ ಹೊರಗೆ ಹೋಗ್ಬೇಕು. ಆಗ ಧರ್ಮ ಪರಿಶುದ್ಧ ಧರ್ಮ ಆಗ್ತದೆ. ಪರಿಶುದ್ಧ ಧರ್ಮ ಮಾತ್ರ ಈ ಸಂಸಾರದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಅನುವು ಮಾಡಿಕೊಡ್ತದೆ. ಆದ್ದರಿಂದ ಕ್ರೈಸ್ತ ಧರ್ಮ, ನಮ್ಮ ಧರ್ಮ, ನಿಮ್ಮ ಧರ್ಮ, ನಮ್ಮ ಜಾತಿ, ನಿಮ್ಮ ಜಾತಿ ಎಂಬ ವಿಷಯ ಇಲ್ಲ. ಇಲ್ಲಿ ವಿಷಯ ಇರೋದು ಒಂದೇ ಒಂದು ವಿಷಯ, ಎಲ್ಲ ಧರ್ಮಗಳು ಒಗ್ಗೂಡಬೇಕು. ಯಾವ ಉದ್ದೇಶದಲ್ಲಿ ಒಗ್ಗೂಡಬೇಕೆಂದರೆ ನಾವು ದೇವರ ಇಚ್ಛೆಯ ಪ್ರಕಾರ ಎಲ್ಲರಿಗೆ ಜೀವಿಸಲು ಅನುವು ಮಾಡಿಕೊಡಬೇಕು. ನಮ್ಮ ಪೂಜೆ, ನಾವು ದೇವರಿಗೆ ಅರ್ಪಿಸುವ ಪೂಜೆ, ಆರಾಧನೆ, ಸ್ತುತಿ,
ನಮ್ಮ ಎಲ್ಲ ಪವಿತ್ರ ಗ್ರಂಥಗಳು ಒಂದೇ ಉದ್ದೇಶಕ್ಕಾಗಿರಬೇಕು. ಆ ಉದ್ದೇಶ ಏನೆಂದರೆ ಎಲ್ಲರನ್ನು ಒಗ್ಗೂಡಿಸಬೇಕು. ಎಲ್ಲರೂ ದೇವರ ಪ್ರೀತಿ ಮಕ್ಕಳು, ಎಲ್ಲರೂ ದೇವರಿಗೆ ಯಾವಾಗಲೂ ದೇವರ ಪ್ರೀತಿ ಕರುಣೆ ಮಮತೆಯಿಂದ ದೇವರು ಸೃಷ್ಟಿಸಿದವರು. ಇದನ್ನು ಮನಗಂಡ್ರೆ ಈ ಸಂಸಾರ ನಿಜವಾಗಿ ಈ ಧರ್ಮದ ಮುಖಾಂತರ ಈ ಸಂಸಾರ ಒಂದು ದೇವರ ವಿಶೇಷವಾದ ವರದಾನ ಆಗಲಿಕ್ಕೋಸ್ಕರ ಈ ಧರ್ಮಗಳಿದೆ. ಆದ್ದರಿಂದ ಎಲ್ಲ ಧರ್ಮಗಳಿಗೋಸ್ಕರ ನಾವು ದೇವರಿಗೆ ವಂದಿಸುವಾಗ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಅಜ್ಞಾನ ಈ ಧರ್ಮದಿಂದ ಹೊರಗೆ ಹೋಗುವುದರಲ್ಲಿ ಪ್ರತಿಯೊಬ್ಬನು ಪ್ರತಿನಿತ್ಯ ದುಡಿಬೇಕು, ಕಾರ್ಯಪ್ರವೃತ್ತರಾಗಬೇಕು. ಅಜ್ಞಾನ ಎಲ್ಲಿಯವರೆಗೆ ನಮ್ಮ ಧರ್ಮದಲ್ಲಿ ನಮ್ಮ ಜಾತಿಯಲ್ಲಿರ್ತದೆ ಅದುವರೆಗೆ ಈ ಧರ್ಮ ದೇವರ ಅನುಗ್ರಹವಾಗುವ ಬದಲು ಒಂದು ಬಹಳ ದೊಡ್ಡ ಗಂಡಾಂತರವಾಗಿ ಈ ರಾಷ್ಟ್ರಗಳು ಜಗಳ ಆಡುವುದು, ಅಲ್ಲಿ ಇಲ್ಲಿ ಕಚ್ಚಾಡುವುದು, ಭಯೋತ್ಪಾದನೆ ಸಹ ಇದು ಅಜ್ಞಾನ. ಇದು ಇನ್ನೊಂದು ಅಜ್ಞಾನ. ಎಲ್ಲ ಅಜ್ಞಾನದಿಂದ ಎಲ್ಲ ರೀತಿಯ ನೋವು, ನಷ್ಟ, ಕಷ್ಟ ಹಾಗೂ ವಿವಿಧ ರೀತಿಯ ಕಷ್ಟ ಕಾರ್ಪಣ್ಯಗಳು ಈ ಸಂಸಾರದಲ್ಲಿ ತಲೆದೊಡ್ಡಿದೆ ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು.